In the previous class, we had seen with the sutra Anachicha, the example Sudhi Upasyaha will come to this stage. ಈಗ ಎಣ್ಸಂಧಿ ಅಂದ್ರೆ ಈ ಯ ಆಗೋದು ಅಷ್ಟೇ ಅಲ್ಲ ಅಂತ ನಾನು ಹೇಳಿದ್ದೆ. ಅದರ ಪ್ರಕಾರ ಸ ಮುಂದೆ ಉ ಇದೆ, ಉ ಆದ್ಮೇಲೆ ಧ ಇದೆ, ಇನ್ನೊಂದು ಧ ಆಡ್ ಆಯ್ತು, ಈ ಜಾಗದಲ್ಲಿ ಯ ಬಂತು. We have made two changes. One additional dha has been added and the letter E has got replaced by ya. ಆದೇಶ ಅಂದ್ರೆ ರಿಪ್ಲೇಸ್ಮೆಂಟ್ ಅಂತ ಸಂಸ್ಕೃತದಲ್ಲಿ. ಒಂದು ಇರುವ ಅಕ್ಷರವನ್ನ ತೆಗೆದು ಇನ್ನೊಂದು ಅಕ್ಷರವನ್ನ ಆ ಜಾಗದಲ್ಲಿ ಬರೆಯೋದು ಆದೇಶ. ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಈ ಜಾಗದಲ್ಲಿ ಯ ಅಕ್ಷರ ಬಂತು, ಧ ಅನ್ನೋದು ಹೊಸದಾಗಿ ಆಡ್ ಆಯ್ತು. ಇದೆರಡು ಬದಲಾವಣೆಗಳನ್ನ ಮಾಡಿದ್ವಿ. ಸುಧಿ ಉಪಾಸ್ಯ ಅನ್ನೋ ಪದ ಇಷ್ಟು ಬದಲಾವಣೆಗಳನ್ನ ಪಡ್ಕೊಂಡು ಆಮೇಲೆ ಅಲ್ಲಿಗೆ ಮುಗ್ದಿಲ್ಲ. ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ, ಅಲ್ಲಿಗೆ ಅದು ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು ಸೂತ್ರ ಹೇಳ್ತಾರೆ, ಝಲಾಂ ಜಶ್ ಝಷಿ. ಝಲಾಂ ಜಶ್ ಝಷಿ ನೆನ್ಪಿಟ್ಕೊಳ್ಳೋದು ಸುಲಭ. ಈ ಸೂತ್ರಗಳನ್ನೆಲ್ಲ ಸುಮ್ನೆ ಒಂದ್ ಕಡೆ ಬರ್ಕೊಂಡು ಅದನ್ನ ಹೇಳ್ತಾ ಇದ್ರೆ ಬಂದ್ಬಿಡುತ್ತೆ. ಸೊ ಝಲಾಂ ಜಶ್ ಝಷಿ, ಝಲ್ ವರ್ಣಗಳ ಮುಂದೆ ಝಶ್ ವರ್ಣಗಳು ಇದ್ದಾಗ ಝಲ್ ವರ್ಣಗಳ ಸ್ಥಾನದಲ್ಲಿ ಜಶ್ ವರ್ಣಗಳು ಆದೇಶವಾಗಿ ಬರುತ್ತವೆ. ಹೊಸದಾಗಿ ಮಾಹೇಶ್ವರ ಸೂತ್ರಗಳ ಪರಿಚಯನೇ ಇಲ್ಲದೆ ಇರೋರಿಗೆ ಇದು ವಿಚಿತ್ರವಾಗಿ ಕೇಳಿಸ್ಬೋದು. People who are not familiar with Maheshwara Sutra can't understand this anything. What is Jhalam Jash Jhishi? Sumne nagtare chikkavaru. When Jhal letters are followed by Jash letters, get replaced by Jash letters. ನಿಮಗೆ ಗೊತ್ತಿದೆ, ಝಲ್ ಅಂದ್ರೆ ಝಭೈ, ಘಢಧಶ್, ಜಬಗಡದಶ್, ಅಲ್ಲಿಂದ ಹಲ್ಲುವರೆಗೆ ಇರುವ ಅಕ್ಷರ. ಝಶ್ ಅಂದ್ರೆ ಅಗೇನ್ ಝಭೈ, ಘಢಧಶ್, ಜಬಗಡದಶ್ ಅಂತ. ಝಲ್ ಅಂದ್ರೆ ಅದೇ ಆಲ್ರೆಡಿ ಹೇಳಿದ್ವಿ. ಬರೀ ಜಶ್ ಅಂದ್ರೆ ಜಬಗಡದ ಅಷ್ಟೇ. ಜಬಗಡದಶ್ ಅಂತ ಒಂದು ಸೂತ್ರ ಇದೆ, ಅದರಲ್ಲಿ ಜ ಇಂದ ದವರೆಗೆ ಜಬಗಡದಶ್ ಅಷ್ಟೇ ಬರುತ್ತೆ. ಸೊ ಅಂದ್ರೆ ಝಲ್ ಅಕ್ಷರಗಳ ಮುಂದೆ ಝಶ್ ವರ್ಣಗಳು ಇದ್ದಾಗ, ಅಂದ್ರೆ ಇಲ್ಲಿ ಸು ಧ ಧ ಯು ಉಪಾಸ್ಯ. ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ ಧ ಇದೆ, ಇದರ ಮುಂದೆ ಧ ಇದೆ, ಅಂದ್ರೆ ಝಶ್ ವರ್ಣಗಳ ಮುಂದೆ ಝಲ್ ವರ್ಣಗಳ ಮುಂದೆ ಝಶ್ ವರ್ಣ ಇದೆ. ಇದು ಝಲ್, ಇದು ಝಶ್, ಎರಡು ಅದೇ ಗ್ರೂಪಲ್ಲಿ, ಎರಡು ಗ್ರೂಪಲ್ಲೂ ಬರ್ತವೆ. ಹಾಗಾಗಿ ಮೊದಲನೇ ಝಲ್ ಇತ್ತಲ್ಲ, ಮೊದಲನೇ ಅಕ್ಷರ ಇತ್ತಲ್ಲ, ಅದನ್ನ ಏನ್ ಮಾಡ್ಬೇಕು, ಜಶ್ ಮಾಡ್ಬೇಕು. ಝಲ್ ಇರೋದನ್ನ ಜಶ್ ಮಾಡ್ಬೇಕು. ಅಂದ್ರೆ ಮಹಾಪ್ರಾಣ ಧ ಇದ್ದಿದ್ದು ಇಲ್ಲಿ, ದಟ್ ಇಸ್ ದ ಝಲ್ ವರ್ಣ. ಝಭೈ, ಘಢಧಶ್ ಆತರ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಜಶ್ ವರ್ಣ ಮಾಡ್ತೀವಿ. ಅಂದ್ರೆ ಅಲ್ಪ ಪ್ರಾಣಕ್ಕೆ ಚೇಂಜ್ ಮಾಡಿದ್ವಿ. ಅದ್ ಹೇಗೆ ಗೊತ್ತಾಯ್ತು ನಮ್ಗೆ? ಧ ಅಂತ ಇರೋದು ದ ಅಂತ ಯಾಕೆ ಬದಲಾಗ್ಬೇಕು? ಮಹಾಪ್ರಾಣದಿಂದ ಅಲ್ಪ ಪ್ರಾಣ ಜಬಗಡದಶ್ ಅಂತ, ಜಬಗಡದ ಅಂತ 5 ಅಕ್ಷರ ಇದೆ. 5ರಲ್ಲಿ ದನೇ ಯಾಕೆ ಬರ್ಬೇಕು, ಬೇರೆ ಯಾಕೆ ಬರ್ಲಿಲ್ಲ ಅಂದ್ರೆ ಅಗೇನ್ ಉಚ್ಚಾರಣ ಸ್ಥಾನ. 2 ಅಕ್ಷರಕ್ಕೆ ಒಂದೇ ಪ್ಲೇಸ್ ಆಫ್ ಆರಿಜಿನ್ ಇರೋದ್ರಿಂದ, ಸಿಮಿಲಾರಿಟಿ ಇರೋದ್ರಿಂದ, ಕಾಮನ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಅಲ್ಪ ಪ್ರಾಣ ದಕಾರವನ್ನ ಬರೆದ್ವಿ. ಮಹಾಪ್ರಾಣ ಧಕಾರ ಹೋಗಿ ಅಲ್ಪ ಪ್ರಾಣ ದಕಾರ came. ಮಹಾಪ್ರಾಣ has gone and ಅಲ್ಪ ಪ್ರಾಣ has come. ಧ has gone, ದ has come. ಅಂದ್ರೆ ಇಲ್ಲಿ ಝಲ್ ವರ್ಣಗಳ ಮುಂದೆ ಜಶ್ ವರ್ಣಗಳು ಇದ್ದಾಗ, the previous big dha, Mahaprana dha was Jhal Varna. Second dha was Jhash Varna. Sorry, Jhash Varna. Yes, correct.
then the green color the which has come, that is ಜಶ್ವರ್ಣ. ಸೊ ಅದನ್ನ ಗ್ರೂಪ್ ಅನ್ನು ನೋಡ್ಕೊಂಡ್ರೆ ಅರ್ಥ. ಸೊ ಹೀಗೆ ಮಹೇಶ್ವರ ಸೂತ್ರ ಇಟ್ಕೊಳ್ಬೇಕು ಇದನ್ನೆಲ್ಲ ಹೇಳ್ಬೇಕಾದ್ರೆ ಇನಿಷಿಯಲ್. ಸೊ ಒಂದು ಪ್ರಿಂಟ್ಔಟ್ ತೆಗೆದು ಕೈಯಲ್ಲಿ ಇಟ್ಕೊಂಡ್ರೆ ಪ್ರಾಕ್ಟೀಸ್ ಮಾಡುವಾಗ ನೀಟಾಗಿ ಅರ್ಥ ಆಗುತ್ತೆ. ಇನ್ನೊಂದ್ಸರಿ ವಿಡಿಯೋ ಹಾಕಿ ನೋಡಿ ಅರ್ಥ ಮಾಡ್ಕೊಳ್ಬೇಕು ಫ್ರೀ ಟೈಮ್ ಅಲ್ಲಿ, ರಜೆನಲ್ಲೆಲ್ಲ. ಇತ್ಯಾದಿಗಳು ಸ್ವಲ್ಪ ಜಾಸ್ತಿ ಕೇಳಿದ್ರೆ ಮಾತ್ರ ನೆನಪಲ್ಲಿ ಉಳಿಯೋದು. ಸುಧು ಉಪಾಸ್ಯ ಅಂತ ಆಗೋಯ್ತು. ಸೊ ಇಷ್ಟಾಯ್ತು. ಇದಾದ್ಮೇಲೆ ಇನ್ನೊಂದು ಸೂತ್ರ ಹೇಳಿದ್ರು, ಸಂಯೋಗಾಂತಸ್ಯ ಲೋಪಃ. ಎರಡೇ ಪದ ಈ ಸೂತ್ರದಲ್ಲಿ, ಸಂಯೋಗಾಂತಸ್ಯ ಲೋಪಃ. ಸಂಯೋಗವು ಕೊನೆಯಲ್ಲಿರುವ ಪದಕ್ಕೆ ಲೋಪ ಬರುತ್ತದೆ. ದ ವರ್ಡ್ ವಿಚ್ ಹ್ಯಾಸ್ ಸಂಯೋಗ ಇನ್ ದ ಎಂಡ್ ಗೆಟ್ಸ್ ರಿಮೂವ್ಡ್. ಸಂಯೋಗ ಅಂದ್ರೆ ಏನು? ಕಾಂಬಿನೇಷನ್. ಎರಡು ಮೂರು ವ್ಯಂಜನಗಳು ಒಟ್ಟಿಗೆ ಇರೋದಕ್ಕೆ ಸಂಯೋಗ. ಆ ತರದ ಅಕ್ಷರಗಳೇ ಸಂಯುಕ್ತ. ಇಲ್ಲಿ ಯಾವುದು ಸಂಯೋಗ? ದ ಧ ಯು. ಈ ಮೂರು ಅಕ್ಷರಗಳು ಒಟ್ಟಿಗಿವೆ. ದ ಧ ಯು ಜಾಯಿನ್ ಆಗಿವೆ. ಬರೆದ್ರೆ ಅದನ್ನ ಜಾಯಿನ್ ಮಾಡಿ, ಹಾಫ್ ಲೆಟರ್ ದ ಇಸ್ ಆಡೆಡ್ ಟು ಬಿಗ್ ಲೆಟರ್ ಧ, ಬೋತ್ ವಿಲ್ ಬಿ ಆಡೆಡ್ ಟು ಯ. ಆ ತರನೇ ಜಾಯಿನ್ ಮಾಡಿ ಬರೀಬೇಕು. ಅದನ್ನ ಜಾಯಿನ್ ಲೆಟರ್ ಅಂತ ಹೇಳ್ತೀವಿ, ಸಂಯುಕ್ತ ಅಕ್ಷರ ಅಂತಾನು ಕರಿತೀವಿ. ಇದರ ಕೊನೆಯಲ್ಲಿರುವ ಪದಕ್ಕೆ, ಸಂಯೋಗವು ಕೊನೆಯಲ್ಲಿರುವ ಪದ ಅಂತ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಕೊನೆಯಲ್ಲಿ ಸಂಯೋಗ ಇದ್ರೆ ಆ ಪದ ಲೋಪ ಆಗತ್ತೆ, ಆ ಗ್ರೂಪ್ ಲೋಪ ಆಗತ್ತೆ. ಅಂದ್ರೆ ಏನು? ಸುದ್ಯು ಅನ್ನೋದೇ ಹೊರಟೋಗ್ಬಿಡುತ್ತಾ? ಯಾಕಂದ್ರೆ ಸುದ್ಯು ಅನ್ನೋ ಪದದಲ್ಲಿ ದ್ಯು ಅನ್ನೋಲ್ಲಿ ಜಾಯಿಂಟ್ ಲೆಟರ್ ಇದೆ, ಆ ವರ್ಡೇ ಹೊರಟೋಗ್ಬಿಡುತ್ತಾ? ಹಾಗಾದ್ರೆ ಓನ್ಲಿ ಉಪಾಸ್ಯ ಅಂತ ಉಳಿದ್ಬಿಡುತ್ತಾ? ಇದೇನ್ ಸೂತ್ರ ಹೇಳಿದ್ರು ಅಂತ ಕನ್ಫ್ಯೂಷನ್ ಆಯ್ತು. ಸಂಯೋಗ ಅಂದ್ರೆ ಗೊತ್ತಾಯ್ತು, ಅದರ ಅಂತ ಅಂದ್ರೆ ಕೊನೆಯದು, ಕೊನೆಯಲ್ಲಿರೋದಕ್ಕೆ ಲೋಪ ಅಂದ್ರೆ ರಿಮೂವಲ್ ಅಂತ. ರಿಮೂವಲ್ ಆಗ್ಬಿಡುತ್ತೆ ಅಂತ ಈ ಸೂತ್ರ ಹೇಳ್ತು. ಇಲ್ಲ ಇಲ್ಲ, ಆ ತರ ಅಲ್ಲ. ಇಡೀ ಪದ ರಿಮೂವ್ ಆಗಲ್ಲ. ಅಲೋಂತ್ಯಸ್ಯ ಅಂತ ಇನ್ನೊಂದು ನಿಯಮ. ಅಲಹ ಅಂತ್ಯಸ್ಯ ಅಂತ ಎರಡು ಪದ ಇದೆ ಇದರಲ್ಲಿ. ಅಲೋಂತ್ಯಸ್ಯ, ಷಷ್ಠಿ ವಿಭಕ್ತಿಯ ಪದದಿಂದ ಹೇಳಲ್ಪಟ್ಟ ಆದೇಶವು ಆ ಪದದ ಕೊನೆಯ ಅಲ್ ವರ್ಣಕ್ಕೆ ಬರುತ್ತದೆ. ಅಂದ್ರೆ ಲೋಪ ಅಂತ ಹೇಳಿದ್ರಲ್ಲ ಹಿಂದಿನ ಸೂತ್ರದಲ್ಲಿ, ಆ ಲೋಪ ಇಡೀ ಪದಕ್ಕಲ್ಲ, ಪದದ ಕೊನೆಯ ಅಲ್ ವರ್ಣಕ್ಕೆ. ಅಲ್ ಅಂದ್ರೆ ಯಾವುದು? ಅಷ್ಟು ಅಷ್ಟು ಮಹೇಶ್ವರ ಸೂತ್ರದಲ್ಲಿರುವ ಅಕ್ಷರಗಳಿಗೆ ಅಲ್ ಅಂತಾರೆ. ಯಾಕೆಂದ್ರೆ ಮೊದಲನೇ ಸೂತ್ರ ಐ ಉಣ್ ರುಲ್ ರುಲ್ ಐ ಉಣ್ ಅ, ಕೊನೆಯ ಸೂತ್ರ ಹಲ್ ಅಂತ ಲ ಇದೆ. ಮೊದಲನೇ ಸೂತ್ರದ ಬಿಗಿನಿಂಗ್ ಅಲ್ಲಿ ಅ ಇದೆ, ಕೊನೆಯ ಸೂತ್ರದ ಕೊನೆಯಲ್ಲಿ ಲ ಇದೆ. ಸೊ ಅಲ್ ಅಂದ್ರೆ ಕಂಪ್ಲೀಟ್ ಆಲ್ ದ ಲೆಟರ್ಸ್ ಇನ್ ಮಹೇಶ್ವರ ಸೂತ್ರಾಣಿ ಅಂತ. ಅಂದ್ರೆ ಆ ಗ್ರೂಪಿನ ಕೊನೆಯಲ್ಲಿರುವ ಅಕ್ಷರ ಲೋಪ ಆಗುತ್ತೆ. ದ ರಿಪ್ಲೇಸ್ಮೆಂಟ್ ಇನ್ಸ್ಟ್ರಕ್ಟೆಡ್ ಬೈ ಅ ವರ್ಡ್ ಇನ್ ಸಿಕ್ಸ್ತ್ ವಿಭಕ್ತಿ. ಇಲ್ಲಿ ಸಂಯೋಗಾಂತಸ್ಯ ಅಂತ, ನಿಮ್ಗೆ ಸಂಸ್ಕೃತ ಕೆಲವರಿಗೆ ಗೊತ್ತಿರೋರಿಗೆ ಸಂಯೋಗಾಂತಸ್ಯ ಅನ್ನೋದು ಷಷ್ಠಿ ವಿಭಕ್ತಿ ಅಂತ ಅರ್ಥ ಆಗುತ್ತೆ. ಹೊಸದಾಗಿ ಕಲಿಯೋರೇನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಸುಮ್ನೆ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಮುಂದೆ ವಿಭಕ್ತಿನೂ ಬರುತ್ತೆ, ವಿಭಕ್ತಿ ಪ್ರತ್ಯಯ ಬರುತ್ತೆ, ಯಾಕೆ ಷಷ್ಠಿ ವಿಭಕ್ತಿ ಉಪಯೋಗಿಸ್ತೀವಿ ಅದೆಲ್ಲ ಬರುತ್ತೆ. ಈಗ ಶುರುನಲ್ಲಿ ಸುಮ್ನೆ ಕೇಳಿ ಅರ್ಥ ಮಾಡ್ಕೊಂಡು ಹೋದ್ರೆ ಸಾಕು. ಸೊ ಇಲ್ಲಿ ಸಂಯೋಗಾಂತಸ್ಯ ಅಂತ ಷಷ್ಠಿ ವಿಭಕ್ತಿಲಿ ಹೇಳಿದಾರಲ್ಲ, ಅದರಲ್ಲಿ ಕೊನೆಗೆ ಏನ್ ಆದೇಶನ ಹೇಳಿದಾರೋ ಅವರು, ಇನ್ಸ್ಟ್ರಕ್ಟ್ ಮಾಡಿದಾರೋ ರಿಪ್ಲೇಸ್ಮೆಂಟ್ ನ, ದಟ್ ಈಸ್ ಲೋಪ ರಿಪ್ಲೇಸ್ಮೆಂಟ್. ಲೋಪ ಇಸ್ ಆಲ್ಸೋ ಎನ್ ರಿಪ್ಲೇಸ್ಮೆಂಟ್ ಅಲ್ವಾ? ಲೋಪ ಅಂದ್ರೆ ರಿಮೂವಲ್ ಅಂತ, ಎಕ್ಸಿಸ್ಟಿಂಗ್ ಲೆಟರ್ ಗೆಟ್ಸ್ ರಿಮೂವ್ಡ್ ಅಂತ. ಆ ಪದದ ಕೊನೆಯ ಅಕ್ಷರ ಅಂದ್ರೆ ಇಲ್ಲಿ ಯ, ಗ್ರೀನ್ ಅಲ್ಲಿ ತೋರಿಸಿದೀವಲ್ಲ ಅದು. ಸು ಧ ಯು ಅಂತ ಇದೆಯಲ್ಲ, ಆ ಯ ಅನ್ನೋ ಅಕ್ಷರ ರಿಮೂವ್ ಆಗತ್ತೆ, ಅದಕ್ಕೆ ಲೋಪ ಆಗತ್ತೆ ಅಂತ ಈ ಸೂತ್ರ ಹೇಳ್ತು. ಎಣ್ ಸಂಧಿನಲ್ಲಿ ಈ ಜಾಗಕ್ಕೆ ಯ ಹಾಕಿದೀವಿ, ಬೇಸಿಕ್ ಅದು, ಅದನ್ನೇ ರಿಮೂವ್ ಮಾಡ್ಬೇಕಾ? ಮಾಡಿದ್ರೆ ಎಣ್ ಸಂಧಿ ಎಲ್ಲಿ ಉಳಿತು? ಎಣ್ಣೆ ಉಳಿದಿಲ್ವಲ್ಲ. ಇವರು ಎಣ್ ಸಂಧಿ ಅಂತ ಕರೆದಿಲ್ಲ ಆಕ್ಚುಲಿ ಪಾಣಿನಿಯವರು, ಆದ್ರೂ ಆ ಸಂಧಿಯಲ್ಲಿ ಮೇನ್ ಆಗಿ ಇಕೋ ಎಣಚಿ ಅಂತ ಸೂತ್ರದಲ್ಲಿ ಎಣ್ಣು ಬರುತ್ತೆ ಇಕ್ ಸ್ಥಾನಗಳಿಗೆ ಅಂತ ಹೇಳಿದೀವಿ. ಅದ್ರ ಪ್ರಕಾರ ಯ ಬರ್ಬೇಕು, ಯನೇ ತೆಗೆದ್ಬಿಟ್ರೆ ಅದನ್ನ ಮಾಡಬಹುದಾ ಅಂತ ಕ್ವೆಶನ್ ಬರುತ್ತೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಟ್ರು, ಎಣಃ ಪ್ರತಿಷೇಧೋ ವಾಚ್ಯ. ಇಲ್ಲ, ಎಣ್ಣ ಲೆಟರ್ಗಳಾಗಿದ್ರೆ, ಆ ರೀತಿ ಪದದ ಕೊನೆಯಲ್ಲಿರುವ ಅಕ್ಷರ ಎಣ್ಣಾಗಿದ್ದರೆ ಆಗಲ್ಲ. ವಿ ಶುಡ್ ನಾಟ್ ರಿಮೂವ್.
ಯಣಃ ಪ್ರತಿಷೇಧೋ ವಾಚ್ಯ. ಪ್ರತಿಷೇಧ ಅಂದ್ರೆ ಪ್ರೊಹಿಬಿಟೆಡ್, ಪ್ರೊಹಿಬಿಷನ್. ಎಂಡ್ ವರ್ಣಗಳಿಗೆ ಇದನ್ನು ನಿಷೇಧಿಸಲಾಗಿದೆ. ಇಟ್ ಇಸ್ ಪ್ರೊಹಿಬಿಟೆಡ್ ಫಾರ್ ಎಂಡ್ ಲೆಟರ್ಸ್. ಎಂಡ್ ಅಂದ್ರೆ ಯಾವ ರಲ, ಹೈವುಂಡ್ ರಲ್ರು ಕೇವೋಂಗ್ ಅಯ್ಯವ್ ಆ ಸೂತ್ರಗಳನ್ನ ಹೇಳ್ಕೊಂಡ್ರೆ ಅಯ್ಯ ವರಟ್ ಲಣ್ ಅಂದ ಯಾವ ರಲ ಅಕ್ಷರಗಳಿಗೆ ಎಂಡ್ ಅಂತಾರೆ. ಪದೇ ಪದೇ ಬರ್ತಾ ಇದೆ, ಹಾಗಾಗಿ ಯು ಕ್ಯಾನ್ ರಿಮೆಂಬರ್ ದಿಸ್ ಈಸಿ. ಸೊ ಆ ಎಂಡ್ ಲೆಟರ್ಗಳನ್ನ ರಿಮೂವ್ ಮಾಡೋ ಹಾಗಿಲ್ಲ. ಬೇರೆದಾಗಿದ್ರೆ ಮಾಡ್ಬೋದು, ಇದನ್ ಮಾಡೋ ಹಾಗಿಲ್ಲ. ಅಂದ್ರೆ ಸು ದು ಧು ಯು ಯ ಅಂತ ಇದೆಯಲ್ಲ ಕೊನೆಯಲ್ಲಿ, ಅದು ಎಂಡ್ ಯಾವ ರಾಲ ಗ್ರೂಪ್ ಅಲ್ಲಿ ಬರುತ್ತೆ. ಸೊ ಡೋಂಟ್ ರಿಮೂವ್ ಇಟ್. ಸೊ ಇಟ್ ಇಸ್ ನಾಟ್ ರಿಮೂವ್ಡ್, ಇಟ್ ರಿಮೈನ್ಡ್. ಸುಧೀ ಉಪಾಸ್ಯ ಅಂತ ಒರಿಜಿನಲ್ ಆಗಿದ್ದು ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆಯಲ್ಲ, ಈ ತರ ಆಗೋಯ್ತು. ಸ್ಮಾಲ್ ದ ಬಿಗ್ ದ ಯ ಸೇರ್ಕೊಂಡು ಸುದ್ಯುಪಾಸ್ಯ, ಆನರ್ಡ್ ವರ್ಷಿಪ್ಡ್ ಬೈ ಇಂಟೆಲಿಜೆಂಟ್ ಪೀಪಲ್ ಅಂತ ಅರ್ಥ ಈ ವರ್ಡ್ಗೆ. ಉಪಾಸ್ಯ ಅಂದ್ರೆ ದ ಒನ್ ಹೂ ಇಸ್ ರೆಸ್ಪೆಕ್ಟೆಡ್, ದ ಒನ್ ಹೂ ಇಸ್ ಆನರ್ಡ್ ಬೈ ಸುಧೀಸ್ ಆರ್ ಇಂಟೆಲಿಜೆಂಟ್ ಪೀಪಲ್. ಸುಧೀಸ್ ಅಂದ್ರೆ ಇಂಟೆಲಿಜೆಂಟ್ ಪೀಪಲ್. ಇಂಟೆಲಿಜೆಂಟ್ ಪೀಪಲ್ ಇಂದ ರೆಸ್ಪೆಕ್ಟ್ ಮಾಡೋದಕ್ಕೆ ಯಾರು ಅರ್ಹನೋ ಅವನು ಸುಧ್ಯುಪಾಸ್ಯ. ಯಾರು ಬೇಕಾದ್ರೂ ಆಗ್ಬೋದು. ಬುದ್ಧಿವಂತರು ಯಾರನ್ನ ಗೌರವಿಸ್ತಾರೋ ಅವನು ಸುಧ್ಯುಪಾಸ್ಯ. ಅಂದ್ರೆ ಸುಧೀ ಉಪಾಸ್ಯ ಸುಧ್ಯುಪಾಸ್ಯ ಆಗ್ಬೇಕಾದ್ರೆ ಇಷ್ಟೆಲ್ಲಾ ಬದಲಾವಣೆಗಳನ್ನ ಪಡ್ಕೊಳ್ತು. ಈಗ ಕೇಳ್ಬೋದು, ಸಂಸ್ಕೃತ ಹೇಳ್ಕೊಡ್ತೀನಿ ಅಂತ ಇದ್ಯಾವ್ದೋ ಹೇಳ್ಕೊಡ್ತಾ ಇದಾರಲ್ಲ. ಇದೆಲ್ಲದು ಮುಖ್ಯ. ಯಾಕೆ ಅಂದ್ರೆ ಇದು ಒಂದು ಎಕ್ಸಾಂಪಲ್. ವಿ ಹ್ಯಾವ್ ಜಸ್ಟ್ ಟೇಕನ್ ಎನ್ ಎಕ್ಸಾಂಪಲ್ ಆಫ್ ಸುಧ್ಯುಪಾಸ್ಯ ಅಂಡ್ ಲರ್ನ್ ಆಲ್ ದೀಸ್ ಸೂತ್ರಾಸ್. These sutras are not only for end sandhi. You should remember, these sutras are not only for end sandhi. These sutras are used in different places. While learning end sandhi, we have learnt them and we remember them. In future, wherever we require, we remember the sutras which we have learned and understand the ಟಾಪಿಕ್ ಆಫ್ ದ ಗ್ರಾಮರ್. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಈ ಸೂತ್ರಗಳನ್ನೆಲ್ಲ ಅರ್ಥ ಮಾಡಿಸ್ತಾ ಇದ್ದಾರೆ. ದಿಸ್ ಇಸ್ ಅ ಟೆಕ್ನಿಕ್. ಇದೆಲ್ಲ ಟೆಕ್ನಿಕ್ ಇದು. ಎಂಡ್ ಸಂಧಿ ಕಲಿಬೇಕಾದ್ರೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಬೇಕಾ, ಈ ಹೋಗಿ ಯಾ ಬಂದ್ಬಿಡುತ್ತೆ ಅಂತ ಈಸಿಯಾಗಿ ಅರ್ಥ ಮಾಡ್ಕೊ. ನೋ, ಈಸಿ ಬೇಡ. ಶುರುನಲ್ಲಿ ಕಷ್ಟನೇ ಆಗ್ಬೇಕು. ಕಷ್ಟ ಆದ್ರೇನೆ ಮುಂದೆ ಈಸಿ ಆಗುತ್ತೆ. ಡ್ರೈವಿಂಗ್ ಕಲಿಬೇಕಾದ್ರೆ ಮೊದಲು ತುಂಬಾ ಕಷ್ಟ, ಆಮೇಲೆ ಈಸಿ. ಸೊ ಹಾಗೇನೆ ಯಾವುದೇ ಆದ್ರೂ ಶುರುವಿನಲ್ಲಿ, ಆರಂಭದಲ್ಲಿ ವಿ ಹ್ಯಾವ್ ಟು ಸ್ಟ್ರಗಲ್. ಅರ್ಥ ಮಾಡ್ಕೊಳ್ಳೇಬೇಕು ಕಷ್ಟಪಟ್ಟು. ಆಮೇಲೆ ಹೋಲ್ ಜರ್ನಿ ವಿಲ್ ಬಿ ಈಸಿ. ಮೊದಲೇ ನೀವು ಈಸಿ ಟ್ರೈ ಮಾಡಿದ್ರೆ ಆಮೇಲೆ ಹೋಲ್ ಜರ್ನಿ ವಿಲ್ ಬಿ ಡಿಫಿಕಲ್ಟ್. ಅದೇ ಆಗಿದ್ದು ಪ್ರಾಬ್ಲಮ್. 6th ಸ್ಟ್ಯಾಂಡರ್ಡ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಜಾಸ್ತಿ ಹೇಳ್ಕೊಟ್ಟಿದ್ರೆ ಟಫ್ ಆಗಿ 9th 10th ಈಸಿ ಆಗ್ತದೆ. 6th 7th ಅಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ರೆ 9th 10th 11th 12th ಡಿಗ್ರಿನಲ್ಲಿ ಸಂಸ್ಕೃತ ತಗೊಂಡು ಎಲ್ಲ ಕಡೆ ಕಷ್ಟ. ಎವ್ರಿವೇರ್ ಯು ವಿಲ್ ಸ್ಟ್ರಗಲ್. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಶುರುವಿನಲ್ಲಿ ಡಿಫಿಕಲ್ಟ್ ಇರ್ಬೇಕು, ಆಮೇಲೆ ಈಸಿ ಆಗ್ಬೇಕು. ಇವರು ಈಸಿ ಟು ಡಿಫಿಕಲ್ಟ್ ಲೆವೆಲ್ ಹಂಗೆಲ್ಲ ಏನೇನೋ ಹೇಳ್ತಾರೆ, ಹೊಸ ಮಾಡರ್ನ್ ಮೆಥಡಾಲಜಿ. ಅದಲ್ಲ. ಮೊದಲು ಕಷ್ಟ ಆಗ್ಬೇಕು, ಆಮೇಲೆ ಫುಲ್ ಜರ್ನಿ ವಿಲ್ ಬಿಕಮ್ ಈಸಿ. ಸೊ ಮೊದಲೇ ಈಸಿ ಆಗ್ಬಿಟ್ರೆ ಆಗಲ್ಲ. ಮೊದಲು ಕಾರ್ ತಗೊಂಡು ಟ್ರಾಫಿಕ್ಗೆ ಹೋಗ್ಬೇಕು ಸ್ವಲ್ಪ ದಿವಸ ಆಗ್ತಾ ಇದ್ದ ಹಾಗೆ. ಅದ್ಬಿಟ್ಟು ಬರೀ ಗ್ರೌಂಡ್ ಅಲ್ಲಿ ಓಡಿಸಿದ್ರೆ 1 ವರ್ಷ ಆದ್ಮೇಲೆ ರೋಡ್ಗೆ ಇಳಿದ್ರೆ ಗೊತ್ತಾಗತ್ತ ಅವಾಗ. ಸೊ ಹಾಗಾಗಿ ನಾವು ಮೊದಲು ಕಷ್ಟಪಟ್ಟು ಎಲ್ಲದನ್ನೂ ಅರ್ಥ ಮಾಡ್ಕೊಂಡು ಆಮೇಲೆ ಸುಲಭದ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದೊಂದೇ ಸೂತ್ರನ ಎಕ್ಸ್ಪ್ಲೇನ್ ಮಾಡೋ ರೀಸನ್ಗೋಸ್ಕರ ದೇ ಹ್ಯಾವ್ ಟೇಕನ್ ಆಲ್ ದೀಸ್ ಎಕ್ಸಾಂಪಲ್ಸ್. ಇಟ್ಸ್ ನಾಟ್ ಓನ್ಲಿ ಲಿಮಿಟೆಡ್ ಫಾರ್ ಎಂಡ್ ಸಂಧಿ. ಯು ಶುಡ್. ಸಿಮಿಲರ್ಲಿ ಫಾರ್ ಅದರ್ ಲೆಟರ್ಸ್, ಮಧು ಅರಿಹಿ ಉ ಇದೆಯಲ್ಲ, ಅದು ವ ಆಗತ್ತೆ. ಇದೇ ತರ ಚೇಂಜ್ ಆಗ್ತಾ ಹೋಗಿ ಮಧ್ವರಿಹಿ ಅಂತ ಬರುತ್ತೆ. ಧಾತೃ ಅಂಶ, ಧಾತೃ ಅನ್ನೋಲಿರೋ ರು ಹೋಗಿ ರಾ ಬರುತ್ತೆ. ಲೃ ಆಕೃತಿ ಲಾಕೃತಿ ಅಂತ ಆಗುತ್ತೆ, ಅಲ್ಲಿ ಲೃ ಹೋಗಿ ಲ ಬರುತ್ತೆ. ಸೊ ಇದನ್ನ ನಿಧಾನವಾಗಿ ಹಳೆ ಸೂತ್ರಗಳ ಜೊತೆಗೆ ಈ ಎಕ್ಸಾಂಪಲ್ಗಳನ್ನ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ, ಈ ವಿಡಿಯೋನ ಕೇಳ್ಕೊಂಡು ಈ ಎಕ್ಸಾಂಪಲ್ಸ್ ಅರ್ಥ ಆಗುತ್ತೆ. ದಿಸ್ ಇಸ್ ದ ಎಂಡ್ ಆಫ್ ಎಂಡ್ ಸಂಧಿ ಅಂತ ಅರ್ಥ ಮಾಡ್ಕೊಳ್ಬಹುದು. ಈಗ ಅಮರಕೋಶದ ಒಂದು ಶ್ಲೋಕನ ಅಭ್ಯಾಸ ಮಾಡಿ. ಶಂಖೋ ಲಕ್ಷ್ಮೀಪತೆ ಪಾಂಚಜನ್ಯಶ್ಚಕ್ರಂ ಸುದರ್ಶನ ಕೌಮೋದಿಕಿ ಗದಾ ಖಡ್ಗೋ ನಂದಕ ಕೌಸ್ತುಭೋ ಮಣಿ
ಚಾಪ ಶಾರ್ಂಗಂ ಮುರಾರೇಸ್ತು ಶ್ರೀವತ್ಸೋ ಲಾಂಛನಂ ಸ್ಮೃತಂ. ಶಂಖೋ ಲಕ್ಷ್ಮೀಪತೆ ಪಾಂಚಜನ್ಯಶ್ಚಕ್ರಂ ಸುದರ್ಶನಃ ಕೌಮೋದಿಕಿ ಗದಾ ಖಡ್ಗೋ ನಂದಕಃ ಕೌಸ್ತುಭೋ ಮಣಿ ಚಾಪ ಶಾರ್ಂಗಂ ಮುರಾರೇಸ್ತು ಶ್ರೀವತ್ಸೋ ಲಾಂಛನಂ ಸ್ಮೃತಂ. ಈ ಶ್ಲೋಕ ಕಲ್ತ್ರೆ ಏನ್ ಬೆನಿಫಿಟು? ವಿಷ್ಣುವಿನ ಎಲ್ಲ ಆಯುಧಗಳು ಮತ್ತೆ ವಸ್ತುಗಳ ಹೆಸರುಗಳು ನಮಗೆ ಗೊತ್ತಾಗ್ಬಿಡುತ್ತೆ. ವಿಷ್ಣುವಿನ ಶಂಖದ ಹೆಸರು ಪಾಂಚಜನ್ಯ, ಚಕ್ರದ ಹೆಸರು ಸುದರ್ಶನ, ಗದೆಯ ಹೆಸರು ಮೇಸ್ ಗದೆ, ಕೌಮೋದಿಕಿ, ಕೌಮೋದಿಕಿ ಅನ್ನೋದು ಲಾರ್ಡ್ ವಿಷ್ಣುಸ್ ಗದೆ. ಖಡ್ಗ ಸಾಲ್ಡ್, ಲಾರ್ಡ್ ವಿಷ್ಣುವಿನ ಖಡ್ಗದ ಹೆಸರು ನಂದಕ. ಕೌಸ್ತುಭ ಅನ್ನೋದು ಮಣಿಯ ಹೆಸರು. ವಿಷ್ಣು ಎದೆ ಮೇಲೆ ಒಂದು ನೀಲಿ ಬಣ್ಣದ ಮಣಿಯನ್ನ ಧರಿಸ್ತಾನೆ. ಮಣಿ ಅಂದ್ರೆ ಜಮ್, ಜುವೆಲ್ ಅಂತ. ಒಂದು ಜುವೆಲ್ ಅನ್ನ ಧರಿಸ್ತಾನೆ. ದಟ್ ಜುವೆಲ್ಸ್ ನೇಮ್ ಈಸ್ ಕೌಸ್ತುಭ, ಕೌಸ್ತುಭ ಮಣಿ. ಚಾಪ ಅಂದ್ರೆ ಬಿಲ್ಲು ಬಾಣ. ವಿಷ್ಣುವಿನ ಬಿಲ್ಲಿನ ಹೆಸರು, ಬಿಲ್ಲು ಅಂದ್ರೆ ಬೋ, ಬೋನ ಹೆಸರು ಶಾರಂಗ. ಆಮೇಲೆ ಲಾಂಛನ, ಲಾಂಛನ ಅಂದ್ರೆ ಒಂದು ಸೈನ್. ಈಗ ನಾವೆಲ್ಲ ಇಟ್ಕೊಡ್ತೀವಲ್ಲ ಹಣೆ ಮೇಲೆ, ಅಲ್ಲಿ ಇಲ್ಲಿ ಕೆಲವು ಮಾರ್ಕ್ಸ್. ಆ ತರ ವಿಷ್ಣುವಿನ ಎದೆಯ ಮೇಲೆ ಒಂದು ಮಾರ್ಕ್ ಇರುತ್ತೆ, ಅದರ ಹೆಸರು ಶ್ರೀವತ್ಸ. ಎದೆಯ ಮೇಲೆ ಒಂದು ಮಾರ್ಕ್ ಇರುತ್ತೆ, ಅದಕ್ಕೆ ಶ್ರೀವತ್ಸ ಅಂತ ಹೆಸರು. ವಿಷ್ಣುವಿನ ಶಂಖ, ಶಂಖ ಊತಾನಲ್ಲ ಅದು ಪಾಂಚಜನ್ಯ. ವೆಪನ್ ಚಕ್ರ ಇಸ್ ಸುದರ್ಶನ. ಗದಾ ಇರುತ್ತೆ, ಶಂಖ ಚಕ್ರ ಗದಾ ಪದ್ಮ ಈ ತರ ಎಲ್ಲ ಹೇಳ್ತಾರಲ್ಲ, ಗದೆ ಇರುತ್ತೆ, ಅದರ ಹೆಸರು ಕೌಮೋದಿಕಿ. ಖಡ್ಗ ವಿಷ್ಣುವಿಂದು, ಅದರ ಹೆಸರು ನಂದಕ. ಮಣಿ ಅಂದ್ರೆ ಜಮ್, ಜುವೆಲ್, ಕೃಷ್ಣ ಆರ್ ವಿಷ್ಣು ವೇರ್ಸ್, ದಟ್ ಈಸ್ ಕೌಸ್ತುಭ ಅಂತ ಅದರ ಹೆಸರು. ಚಾಪ ಅಂದ್ರೆ ಬೋ, ಅದರ ಹೆಸರು ಶಾರ್ಂಗ. ಲಾಂಛನ ಅಂದ್ರೆ ಒಂದು ಸೈನ್, ಅದರ ಹೆಸರು ಶ್ರೀವತ್ಸ. ಇದಿಷ್ಟು ವಿಷ್ಣುವಿನ ವಿವಿಧ ವಸ್ತುಗಳು, ವಿಷ್ಣು ಧರಿಸುವ ವಿವಿಧ ವಸ್ತುಗಳ ಹೆಸರು. ಶ್ಲೋಕ ರೂಪದಲ್ಲಿ ಮೆಮರೈಸ್ ಮಾಡಿದ್ರೆ ಯಾರು ಯಾವಾಗ ಕೇಳಿದ್ರು, ಎಲ್ಲಿ ಬೇಕಾದ್ರೂ, ಯಾವಾಗ ಬೇಕಾದ್ರೂ ಇವುಗಳನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬಹುದು. ಅದಕ್ಕೆ ಅಮರಕೋಶ ಇರೋದು. ಅದನ್ನ ಓದಿ ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು.